ರಸ್ತೆಯಲ್ಲಿ ಹಂಪ್ಗಳನ್ನು ನಿರ್ಮಾಣ ಮಾಡಬೇಕಾದ್ರೆ 108 ರೂಲ್ಸ್ಗಳಿದಾವೆ. ಚೂಪಾದ ಹಂಪ್ಗಳನ್ನು ನಿರ್ಮಾಣ ಮಾಡಂಗಿಲ್ಲ, ಬಿಳಿ ಪಟ್ಟಿ ಕಡ್ಡಾಯವಾಗಿ ಬೆಳೆದಿರಬೇಕು, ರಿಫ್ಲೆಕ್ಟರ್ಗಳನ್ನು ಹಾಕಿರಬೇಕು ಅಂತ. ಬಟ್ ಕೆಲವು ಕಡೆಗಳಲ್ಲಿ ಇಂಥ ಯಾವ ನಿಯಮಗಳ ಪಾಲನೆ ಕೂಡ ಆಗ್ತಾ ಇಲ್ಲ. ಹಂಪ್ಸ್ ಕಾಣದೆ ಇಲ್ಲೊಬ್ಬ ಯುವತಿ ಉಸಿರು ಚೆಲ್ಲಿದ್ರೆ ಮತ್ತೊಬ್ಬ ಯುವತಿಯ ಸ್ಥಿತಿ ಚಿಂತಾಜನಕವಾಗಿದೆ. ಎಲ್ಲಾಗಿರೋದು ಈ ಘಟನೆ ಮತ್ತು ಯಾರು ಜವಾಬ್ದಾರರು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಅವೈಜ್ಞಾನಿಕ ಹಂಪ್ನಿಂದಾಗಿ ಯುವತಿ ಬಲಿ. ಹೆಲ್ಮೆಟ್ ಧರಿಸದಿದ್ದಕ್ಕೆ ಹೋಯಿತು ಯುವತಿಯ ಪ್ರಾಣ. ಹಾಸನ ಪಾಲಿಕೆ ವಿರುದ್ಧ ಪೋಷಕರ ಆಕ್ರೋಶ. ಹಾಸನ ಜಿಲ್ಲೆ ಕೈಗಾರಿಕೆ ಪ್ರದೇಶದಲ್ಲಿ ಅವೈಜ್ಞಾನಿಕ ಹಂಪ್ಗಳ ಹಾವಳಿ ಮಿತಿಮೀರಿದೆಯಂತೆ. ಕಂಡಲ್ಲಿ ಹಾಕಿರೋ ರೋಡ್ ಹಂಪ್ಗೆ ಯುವತಿ ಬಲಿಯಾಗಿದ್ರೆ ಮತ್ತೊಬ್ಬ ಯುವತಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ. ಮಗಳನ್ನ ಕಳೆದುಕೊಂಡ ಪೋಷಕರು ಹಾಸನ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಹನುಮಂತಪುರ ಗ್ರಾಮಕ್ಕೆ ಸಮಾರಂಭಕ್ಕಾಗಿ ಪ್ರಿಯಾ ಮತ್ತು ಸ್ವಾತಿ ಬುಲೆಟ್ ಬೈಕಲ್ಲಿ ತೆರಳ್ತಾ ಇದ್ರು. ಬಿಎಸ್ಎಫ್ ಯೋಧ ಪ್ರಕಾಶ್ ಪುತ್ರಿ ಪ್ರಿಯಾ ಆಗಿದ್ರೆ, ಸ್ವಾತಿ ಚನ್ನರಾಯಪಟ್ಟಣ ಮೂಲದ ಶೇಖರ್ ಅವರ ಮಗಳಾಗಿದ್ದಾರೆ. ಮೊನ್ನೆ ಈ ಇಬ್ಬರು ಸ್ನೇಹಿತೆಯರು ಸಮಾರಂಭಕ್ಕಾಗಿ ಬುಲೆಟ್ ಬೈಕ್ನಲ್ಲಿ ತೆರಳುವಾಗ ಅಪಘಾತ ಸಂಭವಿಸಿದೆ. ಕೈಗಾರಿಕಾ ಪ್ರದೇಶದಲ್ಲಿ ಹೋಗ್ತಿದ್ದಾಗ ಹಂಪ್ ಕಾಣದೆ ಬುಲೆಟ್ ಬೈಕ್ ಹಾರಿದ್ದು ನಿಯಂತ್ರಣ ಸಿಗದೆ ಇಬ್ಬರು ರಸ್ತೆಗೆ ಬಿದ್ದಿದ್ದಾರೆ. ಇನ್ನು ಹೆಲ್ಮೆಟ್ ಧರಿಸದ ಹಿನ್ನೆಲೆ ಇಬ್ಬರ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಬೈಕ್ ಹಿಂಬದಿ ಕುಳಿತಿದ್ದ ಪ್ರಿಯಾ ಸ್ಥಳದಲ್ಲೇ ಮೃತಪಟ್ಟಿದ್ರೆ, ಸ್ವಾತಿ ಸ್ಥಿತಿ ಚಿಂತಾಜನಕವಾಗಿದೆ. ಸ್ವಾತಿಗೆ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಏನೋ ಹಂಪ್ಸ್ ಬಂದಾಗ ಅಚಾನಕ್ ಅದಕ್ಕೇನು ಹಂಪ್ಸಿಗೆ ಅಂದರೆ ಹಂಪ್ಸ್ ನೋಡ್ಲಿಕ್ಕೆ ಏನು ಸಿಗ್ನಲ್ ಇಲ್ಲದ ಕಾರಣ ಸಿಗ್ನಲ್ ಕೊಡ್ತಾರೆ, ಇಲ್ಲ ವೈಟ್ ಲೈನು ಏನಾದರೂ ಒಂದು ಡೈರೆಕ್ಷನ್ ಇರುತ್ತೆ, ಇಲ್ಲಿ ಮುಂದೆ ಬರೋ ರೋಡ್ನಲ್ಲಿ ಹಂಪ್ಸ್ ಇದೆ ಅಂತ ಸಿಗ್ನಲ್ ಇಲ್ಲದ ಕಾರಣದಿಂದ ಗೊತ್ತಾಗಿಲ್ಲ. ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದಾಗಿಂದ ಇವರು ಹೋಗ್ತಾ ಇರೋರು ಡ್ರೈವ್ ಮಾಡ್ತಾ ಇರೋರಿಗೆ ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ. ಹಿಂಭಾಗ ಕೂತಿದ್ದಾರಲ್ಲ ಅವರು ಬ್ರೇಕ್ ಹೊಡೆದಾಗ ಅವರು ರೋಡಿಗೆ ಬಿದ್ದುಬಿಟ್ಟು ಏನು ತಲೆ ರೋಡಿಗೆ ಹೊಡೆದಿರೋದ್ರಿಂದ ಇವರಿಗೆ ಅಲ್ಲೇ ಸ್ಪಾಟಲ್ಲಿ ಇದಾಗಿದ್ದಾರೆ ಅನ್ಸುತ್ತೆ. BSR ಅವರು ನಮ್ಮ ಸ್ನೇಹಿತರು ಮಗಳು, ಅವರು ನಮ್ಮ BSF ಅಲ್ಲಿ ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲಾಡಳಿತ ಎಲ್ಲ ಕಡೆ ಹಂಪ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಈ ಸ್ಕೂಲ್ ಹತ್ರ ಹಾಕ್ತಾ ಇದ್ದಾರೆ. ಅವಕ್ಕೆ ಸರಿಯಾದ ನೇಮ ಪದಕಗಳಿಲ್ಲ, ಹಂಗೆ ಹಾಕಿ ಬಿಡ್ತಾರೆ. ಇವು ಏನು ಮಾಹಿತಿ ಇಲ್ದಲೆ ಏನು ಹೋಯ್ತಾ ಇರ್ತಾರೆ, ಅದೇ ಸ್ಪೀಡಲ್ಲಿ ಹೋಯ್ತಾ ಇರ್ತಾರೆ. ನಾಮ ಪದಕಗಳು ನೋಡೋಕೆ ಮುಂದೆ ಸಿಗದ್ರಿಂದವ ಪ್ರಾಣ 2 ಹೆಣ್ಣು ಮಕ್ಕಳದು ಹೋಗಿದೆ. ಇವತ್ತು ಅವ್ರ ತಂದೆ ಏನು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೇಳಕ್ಕೆ ದುಃಖ ಆಗುತ್ತೆ. ಜಿಲ್ಲಾಡಳಿತ ದಯವಿಟ್ಟು ಎಚ್ಚರಿಕೊಳ್ಬೇಕು. ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್, ಜನ ಆಕ್ರೋಶ. ಹಂಪ್ಗಳಿಗೆ ಸೂಚನಾ ಫಲಕ ಹಾಕಲು ಸೂಚನೆ. ಬುಲೆಟ್ ಬೈಕ್ ಅಪಘಾತವಾಗಲು ಹಾಸನ ಕೈಗಾರಿಕಾ ಪ್ರದೇಶದಲ್ಲಿ ಹಾಕಿರುವ ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್ ಕಾರಣ ಅಂತ ಮೃತ ಪ್ರಿಯಾ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಂಪ್ ಹಾಕಿದ್ದಾಗಿನಿಂದ ಹಲವಾರು ಅಪಘಾತಗಳು ಸಂಭವಿಸಿ 3-4 ಮಂದಿ ಮೃತಪಟ್ಟಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಬಗ್ಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಂಪ್ ಹಾಕಿದ್ರೂ ಸೂಚಕ ಫಲಕ ಹಾಕಿಲ್ಲ. ಹಂಪ್ಗಳ ಮೇಲೆ ಬಿಳಿ ಬಣ್ಣದ ಪಟ್ಟಿಗಳು ಸಹ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಅಮಾಯಕ ಯುವತಿ ಮೃತಪಟ್ಟಿದ್ದಾಳೆಂದು ಕಿಡಿಕಾರಿದ್ದಾರೆ. ಮುಂದೆಯಾದರೂ ಕಾನೂನಿನಂತೆ ಹಂಪ್ಗಳ ಬಳಿ ಸೂಚನಾ ಫಲಕ ಹಾಗೂ ಬಿಳಿ ಬಣ್ಣದ ಪಟ್ಟಿ ಹಾಕುವಂತೆ ಆಗ್ರಹಿಸಿದ್ದಾರೆ. ಹೋಗಿದ್ದು ಫ್ರೆಂಡ್ ಮನೆಗೆ ಹೋಗಿರೋದು. ಇನ್ನೊಬ್ರು ಹುಡುಗಿ ಇವಳು ಹೋಗ್ಬಿಟ್ಟು ಹಂಸ ಹಾರಿಸ್ಬಿಟ್ಟು ಇಬ್ಬರಿಗೂ ಬಿದ್ಬಿಟ್ಟು ಏಟಾಗ್ಬಿಟ್ಟು ಫುಲ್ಲು ಇದಾಗಿ ಹೋಗಿದ್ದಾಳೆ. ಇವತ್ತು ನಮಗೆ ಯಾವ ರೀತಿ ಕಲ್ದಂಗೆ ಆಯ್ತಾ. ಮಗಳು ಕರ್ಕೊಂಡು ಇವತ್ತು ನನ್ನ ಮಾಮಕ್ಕೆ ಬಂದ್ರೆ ಅವನ ಸಾಯ್ತಾನೋ ಇರ್ತಾನ ಗೊತ್ತಿಲ್ಲ. ಆರ್ಮಿ ಮಿಲಿಟರಿ ಇದ್ದಾನೆ. ಇವ ಒಬ್ಬನೇ ಮಗಳು ಈ ತರ ಮಾಡಿ ಹಿಂಗ ಆಯ್ತು ಸರ್. ತಲೆಗೆ ಏಟೈತೆ, ಮೂಗು ಮುಸ್ಲಿ, ಕಣ್ಣು ಏನು ಇಲ್ಲ, ಎಲ್ಲ ಗೊಜ್ಜಿ ಕೋಚ್ಕೊಂಡು ಎಲ್ಲ ಫುಲ್ಲಲ್ಲಿ ಇದಾಗಿ ಹೋಯ್ತೆ, ನೋಡಕ್ಕಾಗಲ್ಲ. ಪ್ರಿಯಾ ತಂದೆ ರಾಜಸ್ಥಾನದಲ್ಲಿ ಯೋಧನಾಗಿ ಕೆಲಸ ಮಾಡ್ತಿದ್ದು, ಮಗಳ ಸಾವಿನ ಸುದ್ದಿ ಕೇಳಿ ಓಡೋಡಿ ಬಂದ್ರು. ನಿನ್ನೆ ಸಂಜೆ ಪ್ರಿಯಾ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ಎಡವಟ್ಟು ಹಾಗೂ ಹೆಲ್ಮೆಟ್ ಹಾಕದೆ ನಿರ್ಲಕ್ಷ್ಯ ವಹಿಸಿ ಬುಲೆಟ್ ರೈಡ್ ಮಾಡಿದ್ರಿಂದ ಅಮಾಯಕ ಯುವತಿ ಮರಣ ಹೊಂದಿದ್ರೆ ಇನ್ನೋರ್ವ ಯುವತಿ ಸಾವು ಬದುಕಿನ ನಡುವೆ ಹೋರಾಡುವಂತಾಗಿದೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.